ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ಸರ್ಕಾರಿ ನೌಕರಿಗರಾದ. ಇದರಲ್ಲಿ ಕಿರುಪಟ್ಟಿಯನ್ನ ತಯಾರಿಸಿ ಮಾತ್ರ ಆಯ್ಕೆ ಮಾಡ್ತಾರೆ. ಇದೊಂದು ವಿದ್ಯಾರ್ಥಿಗೆ ಖುಷಿ ವಿಚಾರ. ಇಲ್ಲಿ ಕಾಣಿಸ್ತಾ ಇರಬಹುದು, ಇದು ಗೌರ್ಮೆಂಟ್ ಲೋಗೋ ಆಗಿರತ್ತೆ. ಅದ ನಂತರ ಇದು ಸಂಸ್ಥೆಯ ಲೋಗೋ. ಇದರಲ್ಲಿ ಏನಿದೆಯಲ್ಲ, ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು, ಇಬ್ರು ಜನ ಸದಸ್ಯ, ಯಾವುದೇ ತೊಂದರೆ ಇಲ್ಲ. ಆದ್ರೆ ಡೈರೆಕ್ಟ್ ಸಂದರ್ಶನ ಮತ್ತು ಕಿರುಪಟ್ಟಿ ಇಷ್ಟರ ಮುಖಾಂತರಾಗಿ ಮಾತ್ರ ಆಯ್ಕೆ ಮಾಡ್ತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದು ಎಷ್ಟು ಸಂಬಳ ಕೊಡ್ತಾರೆ, ಎಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಯಾವ ಒಂದು ಪೋಸ್ಟ್, ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಇಂಡಿವರ್ಗೆ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತಾನೆ, ಒಂದೊಂದ ಮಾಹಿತಿ ನೋಡೋಣ. ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. BIS ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು BIS ಇಲಾಖೆಯಲ್ಲಿ ನೀವು ಅಪ್ಲೈ ಮಾಡಬೇಕು. ಬ್ಯೂರೋ ಆಫ್ ಇಂಡಿಯಾ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಲಿಮಿಟೆಡ್ ಆಗಿರತ್ತೆ, ಅಂದ್ರೆ ಸಂಸ್ಥೆ ಆಗಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಏಜ್ ಲಿಮಿಟ್ ಕನಿಷ್ಠ ನಿಮಗೆ 18ರಿಂದ 65 ವರ್ಷ ತನಕ ಇರತ್ತೆ. 18ರಿಂದ 65 ವರ್ಷ. ಏನ್ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಕೊಡಬಹುದು ಅಂತ ತುಂಬಾ ಜನ ಅನ್ಕೋತಿರ್ಬಹುದು. ಎಷ್ಟು ಕೊಡಬಹುದಲ್ಲ, ಎಷ್ಟು ಕೊಟ್ಟೆ ಕೊಡ್ತಾರೆ. ಎಷ್ಟು ಅಂದ್ರೆ 75,000 ಪರ್ ಮಂತ್ ಆಗಿ 25,000 ತನಕ ನಿಮಗೆ ಸ್ಯಾಲರಿ ಸಿಗತ್ತೆ ಸ್ಟಾರ್ಟಿಂಗ್ ನಲ್ಲಿ. ಇದು ಕೂಡ ಸ್ಟಾರ್ಟಿಂಗ್ ನಲ್ಲಿ ಸಿಗತ್ತೆ. ಅದರ ಬಳಿಕ ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ತಿಳಿಸ್ಕೊಡ್ತೀವಿ, 65 ವರ್ಷ. ಇದು ಆಲ್ ಇಂಡಿಯಾಗೆ ಸಂಬಂಧಪಟ್ಟಂತ ನೇಮಕಾತಿ ಆಗಿರತ್ತೆ. ಅದ ನಂತರ ವರ್ಕಿಂಗ್ ಅವರ್ಸ್ ಅಂದ್ರೆ ನಾವು ಯಾವ ಒಂದು ಟೈಮ್ ದಲ್ಲಿ ಕೆಲಸ ಮಾಡಬೇಕು, ಆ ಒಂದು ಟೈಮ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದೊಂದು ತಿಳಿಲಿಟ್ಕೊಳ್ಳಿ. ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ 30 ನಿಮಿಷ. ಮೊನ್ನೆ ಏನ್ ತಿಳಿಸ್ಕೊಟ್ಟಿದಾರಲ್ಲ, IT ಕಂಪನಿಗಳಲ್ಲಿ ಸುಮಾರು 18 ತಾಸು ಕೆಲಸ ಮಾಡ್ಬೇಕಂತ. ಅಂದ್ರೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಅವ್ರಿಗೆ ಸಂಬಳ ಇರತ್ತೆ. ಆದ್ರೆ ಮೊನ್ನೆ ಬಂದಿರುವಂತ ಕೇಂದ್ರ ಸರ್ಕಾರದಿಂದ PM ನರೇಂದ್ರ ಮೋದಿ ಅವರು, ಅದ ನಂತರ IT ಸಚಿವರು, CO ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಒಂದು ಮಾಹಿತಿ ಬಂದಿತ್ತು. 18 ತಾಸುಗಟ್ಲೆ ಕೆಲಸ ಮಾಡ್ಬೇಕಂತ, ಅಂದ್ರೆ ಅವರಿಗೆ ಸಂಬಳ ಸಿಗತ್ತೆ. ಅದನ್ನ ರದ್ದು ಮಾಡಿ ಅಂತ ಹೇಳಿ ಕೆಲವು ಜನ ವಿರೋಧ ಮಾಡಿದ್ರು, ಹೋರಾಟ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಹೋಗಿರತ್ತೆ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ 9 ಗಂಟೆಯಿಂದ 5:30 ತನಕ ಕೆಲಸ ಇರತ್ತೆ. 9 ಗಂಟೆ ಕೊಟ್ಟಿದ್ದಾರೆ, ಆದ್ರೆ 10 ಗಂಟೆ ಕೆಲಸ ಸ್ಟಾರ್ಟ್ ಆಗತ್ತೆ. ಇದೊಂದು ತಿಳಿಲಿರ್ಕೊಳ್ಳಿ. 10 ಗಂಟೆ 10:30ರಿಂದ ಕೆಲಸ ಸ್ಟಾರ್ಟ್ ಆಗತ್ತೆ. ಆಗ ನೀವು ಕೆಲಸಕ್ಕೆ ಹೋಗ್ಬೇಕು. ನೀವು ಮನೆಯಿಂದ ಅಥವಾ ಹೋಗೋದಕ್ಕೆ 9 ಗಂಟೆ ಸ್ಟಾರ್ಟ್ ಇರತ್ತೆ. ಈ ಒಂದು ಟೈಮ್ ಕೂಡ ಗೊತ್ತಾಯ್ತು. ಈಗ ಸಂಬಳ ಕೂಡ ಗೊತ್ತಾಯ್ತು, ಏಜ್ ಲಿಮಿಟ್ ಕೂಡ ಗೊತ್ತಾಯ್ತು. ಇನ್ನು ಅರ್ಜಿ ಹೇಗೆ ಸಲ್ಲಿಸಬೇಕಂತ ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು 19/4/2025 ಅಪ್ಲೈ ಮಾಡಕ್ಕೆ ಆನ್ಲೈನ್ ನಲ್ಲಿ ವೆಬ್ಸೈಟ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇನ್ನು 9/5/2025 ತನಕ ಅವಕಾಶ ಇರತ್ತೆ. ಅಂದ್ರೆ 9 ಮೇ 2025 ತನಕ ಅವಕಾಶ ಇರತ್ತೆ. ಈ ಒಂದು ಡೇಟ್ ನೋಡ್ಕೊಳ್ಳಿ, ಈ ಒಂದು ಮಂತ್ ನೋಡ್ಕೊಳ್ಳಿ, ಈ ಒಂದು ದಿನ ನೋಡ್ಕೊಳ್ಳಿ. ಇದೇ ಒಂದು ದಿನಾಂಕವಾಗಿ ಅಪ್ಲೈ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ನಾವು ಬೇರೆ ರೀತಿಯಲ್ಲಿ ಅಪ್ಲೈ ಮಾಡ್ತೀವಿ ಅಂದ್ರೆ ಹಾಗೂ ಕೂಡ ಅಪ್ಲೈ ಮಾಡಿ ನಿಮ್ಗೆ ಯಾವ ರೀತಿಯಾಗಿ ಬರತ್ತೆ ಅದೇ. ಮತ್ತೆ ಅಪ್ಲಿಕೇಶನ್ ಇದೇನ್ ಕಾಣಿಸ್ತಾ ಇದ್ದಲ್ಲ, ಇದೇ ಒಂದು ವಿಳಾಸು, ಇದೇ ಒಂದು ಇಮೇಲ್ ID, ಇದೇ ಒಂದು ಆಫ್ಲೈನ್ ಅಡ್ರೆಸ್. ಇಲ್ಲಿ ಅಪ್ಲೈ ಮಾಡಿ. ಅಥವಾ ಅಪ್ಲಿಕೇಶನ್ ಫೀಸ್ ನೋ ಇರತ್ತೆ, ಅಪ್ಲಿಕೇಶನ್ ಫೀಸ್ ಇರಲ್ಲ. ಇಲ್ಲಿ ಏನ್ ಕೊಟ್ಟಿದಾರಲ್ಲ www.bis.gov.in ಗೆ ಭೇಟಿ ನೋಡ್ಕೊಂಡು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಡೇಟ್ ನೋಡಿ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 19/4/2025 ಅಂದ್ರೆ ಇವತ್ತೇ ನೋಟಿಸ್ ಆಗಿರತ್ತೆ. ಸುಮಾರು ನಾನು 2 ದಿನ ಮುಂಚಿತವಾಗೇನೆ ಇದ್ರ ಬಗ್ಗೆ ವಿಡಿಯೋ ಮಾಡಿದೆ. ಇವತ್ತಿನ್ಗೆ ಅಪ್ಲೋಡ್ ಮಾಡಿದ್ದೇನೆ. ಇನ್ನೇ ಹುದ್ದೆಗಳ ಬಗ್ಗೆ ವರ್ಕಿಂಗ್ ಕೊಟ್ಟಿದ್ದಾರೆ. ಆಯುಷ್ ಅಂತ ಹೇಳಿ, ಫೀಲ್ಡ್ ಆಯುಷ್ ಅಂತ ಹೇಳಿ ಅದರಲ್ಲಿ ಇರತ್ತೆ. ಇದು ಮೊದಲನೇ ಪೋಸ್ಟ್. ದೆಹಲಿಯಲ್ಲಿ ಕೆಲಸ ಇರತ್ತೆ. ಜಾಬ್ ಲೊಕೇಶನ್ ನೋಡ್ಕೊಳ್ಳಿ. ದೆಹಲಿಯಲ್ಲಿ ಕೆಲಸ ಇರತ್ತೆ. ಒಂದು ಪೋಸ್ಟ್ ಇರತ್ತೆ. ಎಜುಕೇಶನ್ ಕೊಟ್ಟಿದ್ದಾರೆ. 2 ವರ್ಷ ತನಕ ಅನುಭವ ಬೇಕಾಗತ್ತೆ. ಪೋಸ್ಟ್ ಗ್ರಾಜುಯೇಟ್ ಪಾಸ್ ಆಗಿರ್ಬೇಕು. ಅದು ಕೂಡ ಯೂನಿವರ್ಸಿಟಿಗಳಿಂದ. ಇದು ಒಂದು ಕಂಪ್ಲೀಟ್ ಆಯ್ತು, ನಿಮ್ಗೆ ಅರ್ಥ ಆಯ್ತು ಅಂತ ಅನಿಸ್ತೇನೆ. ಇನ್ನು ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳಿ ನವದೆಹಲಿಯಲ್ಲಿ ಕೆಲಸ ಇರತ್ತೆ. ಒಂದು ಪೋಸ್ಟ್ ಇರತ್ತೆ. ಇಲ್ಲಿ ಎದರಲ್ಲಿ ಒಂದೊಂದು ಪೋಸ್ಟ್ ಇದಾವೆ, ಸ್ವಲ್ಪ ನೋಡ್ಕೊಳ್ಳಿ. ವಿವಿಧ ಇರತ್ತೆ. ಸುಮಾರು ಇಲ್ಲಿ 160ಕ್ಕಿಂತ ಜಾಸ್ತಿ ಪೋಸ್ಟ್ ಇದಾವೆ. 160ಕ್ಕಿಂತ ಜಾಸ್ತಿ ಪೋಸ್ಟ್ ಇರತ್ತೆ. ಇದರಲ್ಲಿ ನೋಡಿ ಸ್ನೇಹಿತರೆ, ಸಿವಿಲ್ ಇಂಜಿನಿಯರ್ ನಲ್ಲಿ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕು. ಸಿವಿಲ್ ಇಂಜಿನಿಯರ್ ನಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ. ಎಲ್ಲ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದ ನಂತರ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರ್ಬೇಕು ಸಿವಿಲ್ ಇಂಜಿನಿಯರ್ ನಲ್ಲಿ. ಇನ್ನು ಎಲ್ಲದಕ್ಕೂ ನಿಮ್ಗೆ 2 ವರ್ಷ ತನಕ ಅನುಭವ ಬೇಕಾಗತ್ತೆ. ಪ್ರತಿಯೊಂದು 2 ವರ್ಷ ತನಕ. ಇದು ಯೂನಿವರ್ಸಿಟಿ ಪಾಸ್ ಆಗಿರ್ಬೇಕು. 2 ವರ್ಷ ತನಕ ಅನುಭವ ಬೇಕಾಗತ್ತೆ. ಇನ್ನು ಉದ್ಯೋಗ ಸ್ಥಳ ನೋಡಿ, ಚಂಡೀಗಢ, ಪಾಟ್ನಾ, ಹುಬ್ಬಳ್ಳಿ ನಮ್ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದೆ ನೋಡಿ. ಹುಬ್ಬಳ್ಳಿಲಿ ಇರತ್ತೆ. ಕೊಂಚಿ, ಹೈದರಾಬಾದ್, ಅದ ನಂತರ ನಾಗ್ಪುರ, ಪುಣೆ, ಸೂರತ್, ನವದೆಹಲಿ ಇದೆಲ್ಲ ಖಾಲಿ ಇರತ್ತೆ. ಅದ ನಂತರ ನವದೆಹಲಿ, ಲಕ್ನೋ, ಬೆಂಗಳೂರು, ಗಾಂಧಿನಗರ, ಗಾಂಧಿ ಚೌಕ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಇದಾವ ನೋಡಿ. ಇದನ್ನ ಸ್ವಲ್ಪ ನೋಡ್ಕೊಂಡು ಯಾವ್ಯಾವ ಒಂದು ರಾಜ್ಯದಲ್ಲಿ, ಯಾವ್ಯಾವ ಒಂದು ಸ್ಟೇಟ್ ದಲ್ಲಿ, ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಖಾಲಿ ಇದಾವೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ.
ಅದ ನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತೇಳಿ. ಒಟ್ಟಾರೆ ಹೇಳ್ಬೇಕಂದ್ರೆ ಇದೆಲ್ಲ ಸಲಹೆಗಾರ ಪೋಸ್ಟಿಗೆ ಸಂಬಂಧಪಟ್ಟಂತೆ ಆಗಿರತ್ತೆ. ಇದು ಸಲಹೆಗಾರ ಅಂತ ಏನ್ ನೀವು ಕರೀತಾರಲ್ಲ ಅದೆಲ್ಲ ಅದಕ್ಕೆ ಆಗಿರತ್ತೆ. ನೋಡಿ, ಇದು ನೇರ ನೇಮಕಾತಿ ಅಂದ್ರೆ ಸಲಹೆಗಾರ ಅಂತ ಕೊಡೋದಿಲ್ಲ ಅನ್ಬೇಡಿ. ಇಲ್ಲಿ ವಿವಿಧ ಪೋಸ್ಟ್ ಇರತ್ತೆ. ಅದರಲ್ಲಿ ಕೂಡ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರ್ಬೇಕು, ಬ್ಯಾಚುಲರ್ ಡಿಗ್ರಿ, ಅದ ನಂತರ MA ಅಥವಾ MTech ಇದೆಲ್ಲ ಪಾಸ್ ಆಗಿರ್ಬೇಕು. ಇದರಲ್ಲಿ ರೂಫರ್ ಆಗ್ಬೋದು, ಕೆಮಿಸ್ಟ್ರಿ, ಬಯಾಲಜಿ, ಇನ್ನೂ ಹಲವಾರು ಇದಾವೆ. ನೋಡ್ಕೊಂಡು ಅಪ್ಲೈ ಮಾಡಿ. ಒಟ್ಟಾರೆ ಆನ್ಲೈನ್ ನಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದೇನಿದಾವೆ, ಎದ್ರ ಸಲುವಾಗಿ ಅರ್ಜಿ ಕರೆದಿದ್ದಾರೆ, ಯಾರ್ಯಾರಿಗೆ ಕೆಲಸ ಇರತ್ತೆ ಅಂತ. ಟೋಟಲ್ ಆಗಿ 160 ಪೋಸ್ಟ್. ಇದೇ ಮೊಟ್ಟ ಮೊದಲ ಬಾರಿಗೆ ಇದರಲ್ಲಿ ಅರ್ಜಿ ಕರೆದಿರುವಂತದ್ದು. ಬ್ಯೂರೋ ಆಫ್ ಇಂಡಿಯಾ ಲಿಮಿಟೆಡ್ ದಲ್ಲಿ ಖಾಲಿ ಇರುವಂತಹ ಪೋಸ್ಟ್. ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡಿ.